ನಮಸ್ಕಾರ. ಉತ್ತರ ಕರ್ನಾಟಕ ನ್ಯೂಸ್ನ ಡಿಜಿಟಲ್ಗೆ ಸ್ವಾಗತ. ನಾನು ಹನುಮಂತ್ ದೇಶ್ಮುಖ್. ಮುತ್ತಿನ ನಗರಿ ಹೈದರಾಬಾದ್ನಲ್ಲಿ 70 ವರ್ಷ ವಯಸ್ಸಿನ ನಿವೃತ್ತ ನೌಕರರೊಬ್ಬರು ಹನಿ ಟ್ರ್ಯಾಪ್ ಬಲೆಗೆ ಸಿಲುಕಿ ಸಂಕಷ್ಟ ಅನುಭವಿಸಿದ ಪ್ರಕರಣ ಇದೀಗ ಬೆಳಕಿಗೆ ಬಂದಿದೆ. ಹೌದು, ಸೈಬರ್ ಅಪರಾಧಿಗಳು ನಿವೃತ್ತ ನೌಕರನನ್ನ ಹನಿ ಟ್ರ್ಯಾಪ್ ಬಲೆಗೆ ಕೆಡವಿ ಬರೋಬ್ಬರಿ 38.73 ಲಕ್ಷ ರೂಪಾಯಿ ಸುಲಿಗೆ ಮಾಡಿದ್ದಾರೆ. ಪೊಲೀಸರ ಪ್ರಕಾರ ವೃದ್ಧ ವ್ಯಕ್ತಿಗೆ ಫೇಸ್ಬುಕ್ನಲ್ಲಿ ಮಹಿಳೆಯ ಹೆಸರಿನಲ್ಲಿ ಫ್ರೆಂಡ್ ರಿಕ್ವೆಸ್ಟ್ ಬಂದಿತ್ತು. ಅದನ್ನು ಸ್ವೀಕರಿಸಿದ ತಾತ ಎಡವಟ್ಟು ಮಾಡಿಕೊಂಡಿದ್ದಾನೆ. ಕಿಲಾಡಿಗಳು ವೃದ್ಧನನ್ನ ವಂಚಿಸಿದ್ದು ಹೇಗೆ ಅಂತ ನೋಡೋದಾದ್ರೆ, ನಮ್ಮ ತಂದೆ ತಮ್ಮನನ್ನ ಬಿಟ್ಟು ಹೋಗಿದ್ದಾರೆ ಮತ್ತು ತಾಯಿ ವೃತ್ತಿಯಲ್ಲಿ ಟೇಲರ್ ಎಂದು ಹೇಳುವ ಮೂಲಕ ವೃದ್ಧೆ ಎದುರು ವಂಚಕಿ ಲೇಡಿ ತನ್ನ ಪರಿಚಯವನ್ನ ಮಾಡಿಕೊಂಡಿದ್ದಳು. ಬಳಿಕ ಅವರೊಂದಿಗೆ FBಯಲ್ಲಿ ಚಾಟಿಂಗ್ ಆಗಿ ಕೇಬಲ್ ಆಪರೇಟರ್ಗೆ ತಿಳಿಸಿ ವೃದ್ಧನ ಫೋನ್ ನಂಬರ್ ನೀಡಿದಳು. ಆಗ ವೃದ್ಧ ನಿವೃತ್ತ ನೌಕರ ಅವರು ತನಗೆ ನೀಡಿದ ಸಂಖ್ಯೆಗೆ ಕರೆ ಮಾಡಿ 10,000 ರೂಪಾಯಿ ಕಳಿಸಿದ್ರು. ಫೇಸ್ಬುಕ್ನಲ್ಲಿ ಮಹಿಳೆಯಿಂದ ಯಾವುದೇ ಪ್ರತಿಕ್ರಿಯೆ ಬರದ ನಂತರ ಸಂತ್ರಸ್ತ ಕೇಬಲ್ ಆಪರೇಟರ್ನೊಂದಿಗೆ ಚಾಟ್ ಮಾಡಿದ್ರು. ಮಹಿಳೆ ಅನಾರೋಗ್ಯದಿಂದ ಬರಳುತ್ತಿದ್ದಾಳೆ ಮತ್ತು ಆಸ್ಪತ್ರೆಯಲ್ಲಿದ್ದಾಳೆ ಎಂದು ಕೇಬಲ್ ಆಪರೇಟರ್ ಹೇಳಿದ. ಬಳಿಕ ವೃದ್ಧ ಅವರ ಮಾಹಿತಿಗೆ ಕರಗಿ 10 ಲಕ್ಷ ರೂಪಾಯಿಯನ್ನ ಕಳಿಸಿದ್ರು. ನಂತರ ಅವರು ಕ್ರೆಡಿಟ್ ಕಾರ್ಡ್ ಮೂಲಕ 2.65 ಲಕ್ಷ ರೂಪಾಯಿ ಪಾವತಿಸಿದ್ರು. ಕೆಲವು ದಿನಗಳ ನಂತರ ಕೇಬಲ್ ಆಪರೇಟರ್ ಸಂತ್ರಸ್ತ ಮಹಿಳೆ ದುಬೈಗೆ ಹೋಗಿದ್ದಾಳೆ ಮತ್ತು ಆಕೆ ಸಂಪರ್ಕಕ್ಕೆ ಸಿಗುತ್ತಿಲ್ಲ ಅಂತ ಹೇಳಿದ್ದ ಅಂತ ಪೊಲೀಸರು ಮಾಹಿತಿ ನೀಡಿದ್ದಾರೆ. ಕೇಬಲ್ ಆಪರೇಟರ್ ತನ್ನ ತಾಯಿ ಮತ್ತು ಸಹೋದರಿ ತಮ್ಮೊಂದಿಗೆ ಮಾತನಾಡಲು ಬಯಸಿದ್ದಾರಂತ ಹೇಳಿದಾಗ ಸಂತ್ರಸ್ತ ವೃದ್ಧ ಸರಿ ಎಂದು ಹೇಳಿ ಅವರೊಂದಿಗೆ ಚಾಟ್ ಮಾಡಲು ಆರಂಭಿಸಿದ್ದ. ನಂತರ ಅದು ಲೈಂಗಿಕ ವಿಷಯದ ಕುರಿತು ಸಲುಗೆಯ ಚಾಟ್ ಆಗಿ ಬದಲಾಯಿತು. ನಂತರ ಕೇಬಲ್ ಆಪರೇಟರ್ ತನ್ನ ತಾಯಿ ಮತ್ತು ಅಪ್ರಾಪ್ತ ಸಹೋದರಿಯೊಂದಿಗೆ ಚಾಟ್ ಮಾಡಿದ್ದಕ್ಕಾಗಿ ಪೊಲೀಸರಿಗೆ ದೂರು ದಾಖಲಿಸುವುದಾಗಿ ವೃದ್ಧನಿಗೆ ಬೆದರಿಕೆ ಹಾಕಿದ್ದ ಅಂತ ಪೊಲೀಸರು ತಿಳಿಸಿದರು. ಪೊಲೀಸ್ ಕಾನ್ಸ್ಟೇಬಲ್ ಒಬ್ಬರಿಂದ ಈ ವಿಷಯವನ್ನ ಇತ್ಯರ್ಥಪಡಿಸುವಂತೆ ಸಂತ್ರಸ್ತೆಗೆ ಸಂದೇಶ ಬಂದಿತ್ತು. ಸಂತ್ರಸ್ತ ಹುಡುಗಿಯ ಶಿಕ್ಷಣಕ್ಕಾಗಿ ಮತ್ತು ಆಕೆಯ ತಾಯಿಯ ಸಾಲಕ್ಕಾಗಿ 12.5 ಲಕ್ಷ ರೂಪಾಯಿ ಪಾವತಿಸಿದ್ದಾಳೆ. ಈ ವಿಷಯವನ್ನ ಇತ್ಯರ್ಥಪಡಿಸಿದ ಕಾನ್ಸ್ಟೇಬಲ್ SIಗೆ 1 ಲಕ್ಷ ರೂಪಾಯಿಯನ್ನ ನೀಡಿದ್ರು. ಮತ್ತೊಬ್ಬ ವ್ಯಕ್ತಿ ಹೊಸ SI ಬಂದಿದ್ದಾರೆ ಅಂತ ಹೇಳಿ ಪ್ರಕರಣದಿಂದ ತಪ್ಪಿಸಿಕೊಳ್ಳಲು 10 ಲಕ್ಷ ರೂಪಾಯಿ ಬೇಡಿಕೆ ಇಟ್ಟರು. ಇದರಿಂದ ಹೆದರಿದ ವೃದ್ಧ 7 ಲಕ್ಷ ರೂಪಾಯಿ ಕೊಟ್ಟರು ಅಂತ ಪೊಲೀಸರು ತಿಳಿಸಿದ್ದಾರೆ. ಈ ರೀತಿಯಾಗಿ ಸೈಬರ್ ಅಪರಾಧಿಗಳು ನಿವೃತ್ತ ನೌಕರನಿಂದ ಒಟ್ಟು 38.73 ಲಕ್ಷವನ್ನ ಸುಲಿಗೆ ಮಾಡಿದ್ದಾರೆ. ತಾನು ಮೋಸ ಹೋಗಿದ್ದೇನೆ ಎಂದು ಅರಿತ ವೃದ್ಧ ಕೊನೆಗೆ ಸೈಬರ್ ಕ್ರೈಮ್ ಪೊಲೀಸರಿಗೆ ದೂರು ನೀಡಿದ್ದಾರೆ. ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆಯನ್ನ ಕೈಗೊಂಡಿದ್ದಾರೆ. ಆದರೆ ಆ ವೃದ್ಧ 70 ವರ್ಷದ ವೃದ್ಧ ಆಕೆಗೆ ಸಹಾಯ ಮಾಡಬೇಕು ಅಂತ ಅಂದುಕೊಂಡಿದ್ರು ಅಥವಾ ಬೇರೇನೇನೋ ಆಸೆ ಪಟ್ಟು 38 ಲಕ್ಷ ರೂಪಾಯಿ ಕಳೆದುಕೊಂಡಿದ್ದಾರೆ. ಇಂತಹ ಘಟನೆ ಯುವಕರಲ್ಲಿಯೂ ಕೂಡ ಸಾಕಷ್ಟು ಜಾಗರೂಕತೆಯನ್ನ ಮೂಡಿಸಬೇಕು. ಯಾಕಂದ್ರೆ ಇಂದಿನ ಯುವಕರು ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ನಲ್ಲಿ ಬಂದಂತಹ ರಿಕ್ವೆಸ್ಟ್ಗಳಿಗೆ ಮೊರೆ ಹೋಗಿ ತಾವುಗಳು ಕೂಡ ಹಣವನ್ನ ಕಳೆದುಕೊಳ್ಳೋದ್ರಿಂದ ಬಚಾವ್ ಆಗಬೇಕಾಗಿದೆ. ಈ ಒಂದು ಮಾಹಿತಿ ನಿಮ್ಗೆ ಇಷ್ಟವಾಗಿದ್ರೆ ನಿಮ್ಮವರಿಗೆ ಈ ವಿಡಿಯೋವನ್ನ ಶೇರ್ ಮಾಡಿ. ಅತಿ ಹೆಚ್ಚು ಇನ್ಸ್ಟಾಗ್ರಾಮ್ ಮತ್ತೆ ಫೇಸ್ಬುಕ್ ಯೂಸ್ ಮಾಡುವಂತಹ ನಿಮ್ಮವರಿಗೆ ಈ ವಿಡಿಯೋದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡಿ.